ಮೀಟರ್ ನನ್ನ ಎರಡನೇ ಸಿನಿಮಾ. ಇಲ್ಲಿ ಹೇಳೋಕ್ಕೆ ತುಂಬ ವಿಷಯ ಇದೆ. ಐ ಡೋಂಟ್ ನೋ ಯಾವ ಥರ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಬಿಕಾಸ್ ತುಂಬ ಎಮೋಷ್ನಲ್ ಆದಂಥ ಒಂದು ಜರ್ನಿನೂ ಇದೆ, ಹೌದು. ಜೊತೆಗೆ ಅಂಕಿತ್ ಅವ್ರು ಹೇಳಿದಾಗೆ ಒಂದು ಒಳ್ಳೆ ನಟರು, ಅದೇ ಥರ ಇರುವಂಥ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗೆ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆ್ಯಕ್ಚುಲಿ ನೀವು ಹೇಳಿದ ನಿಜ ಅದಾಗಿದೆ. ಸುಖೇಶ್ ಶೆಟ್ಟರು ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತೊಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟ್ರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳಬಲ್ಲೆ ಒಬ್ಬ ನಟನಾಗಿ. ತುಂಬ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ಸ್ ತೊಗೊಳ್ಳೋಷ್ಟು ಖಂಡಿತವಾಗೂ ಆದಷ್ಟು ಬೇಗ ಹತ್ತಿರ ಆಗ್ತಾರೆ, ಅದಂತೂ ನಾನು ಹೇಳಬಲ್ಲೆ. ಯಾಕೆಂತಂದರೆ ಅವರ ಮೈನ್ಯೂಟ್ ಡೀಟೇಲಿಂಗಿಂದ ಹಿಡಿದು ಈ ಸಿನಿಮಾಗೆ ಅವರು ಕೊಟ್ಟಂಥ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡೋಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕೆಂತಂದರೆ ಆಲ್ಮೋಸ್ಟ್ 2.5 ವರ್ಷ, ಅಂದರೆ ಸ್ಕ್ರಿಪ್ಟು ಸೇರಿ 3 ವರ್ಷ, ನೀವು 3 ವರ್ಷ ಅಂತಲೇ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟು ಮತ್ತೊಂದು ಆ ಥರ ಡಿವಿಯೇಟ್ ಮಾಡ್ಕೊಳ್ದೆ ಕಂಪ್ಲೀಟಾಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರಿಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ಥರ ನಿರ್ದೇಶಕರಿದ್ದಾಗ ನಾವು ನಟರಾಗಿ ನಮ್ಗೆ ಆ್ಯಕ್ಚುಲಿ ನಮ್ಗೆ ತುಂಬಾ ಬರ್ಡನ್ ಕಮ್ಮಿ. ಮಾಡು, ಆ್ಯಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು, ಹೋಗು, ಈ ಥರನೇ ಇರ್ತೀವಿ. ನಮ್ಮನ್ನು ಹಾಗೆ ಮಾಡೋಕೆ ಹೋದರೆ ಕೆಲಸ ಕರೆಕ್ಟಾಗಿ ಉಪಯೋಗಿಸ್ಕೊಂಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ದಾಗಲಿ ಇಲ್ಲೇ ಇನ್ನೆಲ್ಲೂ. ಯಾಕೆಂದರೆ ಅವ್ರಿಗಿದ್ದಂಥ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ.